ಆಮೇಲೆ ಬೆಳಿಗ್ಗೆ ಆಗ್ತೇನೆ ಅಂದ್ಬಿಟ್ಟು ಎಲ್ಲೆಲ್ಲೋ ಕೆಮಿಕಲ್ಗಳನ್ನ ಯೂಸ್ ಮಾಡೋದು, ಬ್ಯೂಟಿ ಪಾರ್ಲರ್ಗಳಿಗೆ ಹೋಗೋದು, ಆಮೇಲೆ ದಪ್ಪ ಆಗ್ತೇನೆ ಅಂದ್ಬಿಟ್ಟು ಎಲ್ಲೆಲ್ಲಿಗೋ ಹೋಗೋದು. ಏನಕ್ಕೆ ಎಲ್ತಾಗಿರಿ ಡಿಯರ್ ಫ್ರೆಂಡ್ಸ್, ಅಷ್ಟೇ ಸಾಕು. ಲೈಫು ಒಂದು ಅದ್ಭುತವಾದ ಜೀವನ ಕೊಟ್ಟಿದ್ದಾನೆ ಪ್ರತಿಯೊಬ್ಬರಿಗೂ. ಇಲ್ಲಿ ಯಾರು ಸತ್ತಿಲ್ಲ, ಬದುಕಿದ್ದೀವಿ ನಾವೆಲ್ಲರೂ. ನಿಮ್ಗೆ ಎಷ್ಟೇ ಕಮಿಟ್ಮೆಂಟ್ ಇದ್ರು, ಎಷ್ಟೇ ಪ್ರೆಷರ್ ಇದ್ದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಭಗವಂತ ಎಲ್ಲೋ ಒಂದು ಕಡೆ ದಾರಿ ತೋರಿಸಿರ್ತಾನೆ ಎಲ್ಲರಿಗೂ ಕೂಡ. ಅದಕ್ಕೋಸ್ಕರ ಚೆನ್ನಾಗಿ ಲೈಫ್ನ ಎಂಜಾಯ್ ಮಾಡಿ, ಫ್ಯಾಮಿಲೀಸ್ ಜೊತೆ ಎಂಜಾಯ್ ಮಾಡಿ. ನಿಮಗಾಗಿ ಟೈಮ್ ಕೊಟ್ಕೊಂಡು, ನಿಮ್ಮ ಫ್ಯಾಮಿಲಿಗಾಗಿ 1-2 ದಿನ ಟೈಮ್ ಕೊಟ್ಟು ಅಲ್ಲಿ ಇಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಖುಷಿಯಾಗಿರಿ, ಹ್ಯಾಪಿಯಾಗಿರಿ, ಹೆಲ್ತಿಯಾಗಿರಿ. ಇಷ್ಟೇ ಲೈಫು. ನೀವೇನಾರ ಜೀವನ, ನಮಗೆ ಈ ಮನುಷ್ಯನ ಜೀವನನೇ ಒಂದು ಅದ್ಭುತ. ಏನಾರ ಒಂದು ಸಾಧನೆ ಮಾಡೋಣ, ಓಕೆನಾ? ಸುಮ್ಮನೆ ದುಡ್ಡು ಮಾಡ್ತೀನಿ ಅಂದ್ಬಿಟ್ಟು ಅವನೇ ನಿಗದೋಗಿರ್ತಾನೆ, ಏನು ಮಾಡಿರಲ್ಲ ಅವನಿಗೆ. ಸುಮಾರು ಜನ ನನಗೆ ಹೇಳ್ತಾರೆ, ಎಷ್ಟೋ ಕನಸುಗಳಿದೆ ಪಾಪ, ಅವ್ರಿಗೆ ಏನೇನೋ ತಿನ್ನಬೇಕು ಅಂತ ಕನಸುಗಳು ಇಟ್ಕೊಂಡಿರ್ತಾರೆ, ಅವ್ರು ತಿನ್ನೋದೇ ಇಲ್ಲ. ಯಾಕಂದರೆ ಮಿಚ್ಚ ಮಾಡಬೇಕು, ಮಕ್ಳಿಗೆ ಮಾಡಬೇಕು, ಮರಿಗೆ ಮಾಡಬೇಕು. ಫಸ್ಟು ನಾವು ಚೆನ್ನಾಗಿದ್ರೆ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೋದು. ಈಗ ನಮ್ಗೊಂದು ಏನೋ ಒಂದು ಇಷ್ಟ ಇರುತ್ತೆ, ಒಂದು ₹100 ಕೊಡ್ಬಿಟ್ಟು ತಿನ್ಬಿಟ್ರೆ ಏನಾಗ್ಬಿಡುತ್ತೆ? ಜನ ಇನ್ನೂ ಮೈಂಡ್ ಓಪನ್ ಆಗಿಲ್ಲ ಜನಗಳು. ಇನ್ನೂ ಸುಮಾರು ಬುದ್ಧಿ ಕಲಿಬೇಕು ಜನಗಳು. ತುಂಬ ಮೋಡ್ಗಳಿದ್ದಾರೆ. ಎಂಥ ಖತರ್ನಾಕ್ಗಳು ಅಂದರೆ ಜನಗಳು. ಒಬ್ಬೊಬ್ಬ ಏನೋ ನಾವೇನೋ ಕಂತೆ ಮಡಗ್ತೀವಿ ಅಂತ ಒಂದು ಮೈಂಡ್ ಸೆಟ್ಲಿದ್ದರೆ ಅದೆಲ್ಲ ಲೈಫು. ನೀ ಕೋಟಿ ಮಡಗು, BMW ತಗೋ, ನೀ ಬಿಲ್ಡಿಂಗ್ ತಗೋ, ನೆಮ್ಮದಿಯಾಗಿದೆಯಾ? ಅದೇ ಲೈಫ್. ಖುಷಿಯಾಗಿದೆಯಾ? ನೆಮ್ಮದಿಯಾಗಿ ನಿದ್ದೆ ಬರುತ್ತಾ? ಅದು ಲೈಫು, ಅದು ಸಾಧನೆ, ಅದು ಅಚೀವ್ಮೆಂಟು.